ನಮ್ಮೂರಿನ ಹಿರಿಯರು ಹಾಗೂ ಯುವಕರು ಕೂಡಿಕೊಂಡು ಸುಂದರವಾದಂತಹ ಒಂದು ಬಯಲಾಟವನ್ನ ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಆ ಬಯಲಾಟವನ್ನ ನೋಡುವುದಕ್ಕಿಂತ ಮುಂಚಿತವಾಗಿ ಒಂದು ಉದ್ಘಾಟನಾ ಸಮಾರಂಭವನ್ನ ಸಾಂಪ್ರದಾಯಿಕ ಪದ್ಧತಿಯಂತೆ ನಾವು ನೆರವೇರಿಸಿದ್ದು, ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳು ಗುರುದೇವಾಶ್ರಮ ಕಾತ್ರಾಳ್ ಇವರ ಪರಮ ಪೂಜ್ಯರ ಪಾದಗಳಲ್ಲಿ ಹಣೆ ಮನೆಯದು. ಅದರಂತೆ ಇವತ್ತಿನ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೂರಿನ ಹಿರಿಯರೂ ಆಗಿರ್ತಕ್ಕಂಥ, ಜೊತೆಗೇನೆ ಇವತ್ತಿನ ಕುರುಕ್ಷೇತ್ರ ನಾಟಕದಲ್ಲಿ ಪೂರ್ವದಲ್ಲಿ ಒಂದು ಕೃಷ್ಣನ ಪಾತ್ರವನ್ನು ಮಾಡಿ ಎಲ್ಲರ ಮನೆಗೆದ್ದಿರತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಶಿವನ್. ಅದರಂತೆ ಇವತ್ತಿನ ಒಂದು ವೇದಿಕೆಯ ರಂಗಸಜ್ಜಿಕೆಯ ಪೂಜೆಯನ್ನು ನೆರವೇರಿಸಲು ಆಗಮಿಸಿರತಕ್ಕಂಥ ನಮ್ಮೂರಿನ ಯುವಕರು ಹಾಗೂ ನಮ್ಮ ಈ ಔಷಧ ಅಂಗಡಿಯ ಪ್ರಸಿದ್ಧ ವ್ಯಾಪಾರಿಗಳು ಆಗಿರ್ತಕ್ಕಂಥ ಶ್ರೀಯುತ ಸುಭಾಷ್ ಪುಂಡ್ಲಿಕ್ ಮೂರೆ, ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಅವರಿಗೆ ನಮ್ಮ ಕಮಿಟಿಯ ಸದಸ್ಯರು ಗುಮಾಲಾರ್ಪಣೆಯನ್ನು ಅರ್ಪಿಸಿ ಗೌರವಿಸಬೇಕೆಂದು ವ್ಯಕ್ತಪಡಿಸಿದ್ದಾರೆ. ಅದರಂತೆ ಹಿರಿಯ ರಂಗಸಜ್ಜಿಕೆ ಅವ್ರು ಹಾರಿದ್ರೆ ಚಂದ ಅನಿಸ್ತೇನೆ. ಅವ್ರು ಯಾರು ತಾವು ಹೇಳಿದ್ರೆ ಅವರೇ ಹಾಕ್ತಾರೆ. ನಾಟಕ ಅವನಿಂದ ಹಿಂದೆ ಚಲ ಮೇಲೆ ಲೇಟ್ ಆಗೋದಿಲ್ಲ. ನೋಡಿ ಕಾಯಿ ಹೊಡೆದು ಬೇಡ ಇವರು ನಾಲ್ಕೈದು ಮಂದಿ ಇಟ್ಟಲ್ಲಪ್ಪ, ನೀವು ನಾಲ್ಕೈದು ಮಂದಿ ಏರಿ ನೀವು ಹೊರಗಡೆ ಇನ್ನ ಒಂದು ಫೋಟೋ ಪೂಜೆಯ ಕಾರ್ಯಕ್ರಮ. ಈ ಫೋಟೋ ಪೂಜೆಯನ್ನ ನೆರವೇರಿಸಲು ಆಗಮಿಸಿರ್ತಕ್ಕಂಥ ಶ್ರೀಯುತ ಬನಸಿದ್ದ ಪೂಜಾರಿ ಹಾಗೂ ಪುಂಡ್ಲಿಕ್ ಜಾಧವ್, ಜೊತೆಗೇನೆ ಶ್ರೀ ಅಶೋಕ್ ನೀಲೂರ್ ಹಾಗೂ ಸುಧಾಕರ್ ಕೃಷ್ಣಪ್ಪ ಮಾವಿನವರ, ಇವರೆಲ್ಲರೂ ಕೂಡಿ ಈ ಫೋಟೋ ಪೂಜೆಯನ್ನು ನೆರವೇರಿಸಿಕೊಡಲು ಹೇಳ್ಕೊಳ್ತಾ ಇದ್ದೀವಿ. ಪೂಜೆ ಆದ್ರೆ ಆಯ್ತು, ಅದಾಗೆ ಪೂಜೆ ಆದ್ರೆ ಅದಾಗೆ ಅವರು ನಾಳೆ ವಿಚಾರ ಮಾಡ್ತಾರ. ಹೆಮ್ಮಮ್ಮ ನೀವು ರೊಕ್ಕ ಕೊಡೋದ್ರ ಹಾಕಿರ ಯಾರು ಮನೆ ನಗರ
ಅದರಂತೆ ಜ್ಯೋತಿ ಬೆಳೆಸುವಂತ ಒಂದು ಮಹತ್ವದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ನಡೆಸಿಕೊಡಲು ಆಗಮಿಸಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಗುರುಸಿದ್ದ ಸಾವ್ಕಾರ್ ಹಾಗೂ ಶ್ರೀ ವಿಠ್ಠಲ್ ಮಾವಿನಮರ, ಶ್ರೀ ಭೀಮರಾಯ್ ಅಮೃತ್ ಜಾಧವ್, ವಿಶ್ವನಾಥ್ ಅಣ್ಣಪ್ಪ ಲೋಣಿ, ಸಿದ್ದಾರಾಮ್ ಶಿಂದೆ ಇವರೆಲ್ಲರೂ ಕೂಡಿ ಈ ಜ್ಯೋತಿ ಬೆಳೆಸ್ತಕ್ಕಂಥ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೀವಿ. ಸಂಚಲನ ಆಗ್ಯಾವ ಒಳಗಡೆ. ಅವನು ಯಾರ ಕೋಳಿ ಮರಿ ಕಡೆಗೆ ಜ್ಯೋತಿಯ ಬಲದಿಂದ ಸಂಬಂಧದ ನೋಡಿದ ಜ್ಞಾನದ ಬಲದಿಂದ ಅಜ್ಞಾನದ ಕೀಳಿ ನೋಡಯ ಅನ್ನುವಂತೆ ಇವತ್ತಿನ ಜ್ಯೋತಿ ಬೆಳೆಸ್ತಕ್ಕಂಥ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ಎಲ್ಲ ಮಹಿಳೆಯರಿಗೆ ತುಂಬ ಧನ್ಯವಾದಗಳನ್ನ ಹೇಳಿ ಬಯಸ್ತಾ ಇದ್ದೀವಿ. ಇನ್ನು ಮುಂದಿನ ಘಟ್ಟ ಸಸಿಗೆ ನೀರು ಮುಚ್ಚುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಮಹಿಳೆಯರು ಶ್ರೀ ಭೀಮರಾಯ್ ಕಕ್ಕಮರಿ, ಮಾಂತೇಶ್ ನಿಂಗಪ್ಪ ಬಿರಾದಾರ್, ಮಲ್ಲಿಕಾರ್ಜುನ್ ಎಳೆಗಾಂವ್ ಹಾಗೂ ಮಲ್ಲಿಕಾರ್ಜುನ್ ಶ್ರೀ ಬಿರಾದಾರ್, ವಸಂತ ಸಾವ್ಕಾರ್, ಪ್ರಕಾಶ್ ರೇವಪ್ಪ ಮಾವಿನಮರಿ ಇವರೆಲ್ಲರೂ ಕೂಡಿ ಈ ಸಸಿಗೆ ನೀರು ಉಣಿಸುವಂತಹ ಕಾರ್ಯಕ್ರಮ ನಡೆಸಿಕೊಡಬೇಕೆಂದು ಕಮಿಟಿಯ ಪರವಾಗಿ ಕೇಳ್ಕೊಳ್ತಾ ಸಸಿಗೆ ನೀರು ಉಣಿಸಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಅನಂತ ಧನ್ಯವಾದಗಳು. ಈಗ ಬಲೂನ ಹಾರಿಸುವಂತಹ ಒಂದು ಕಾರ್ಯಕ್ರಮ. ಈ ಬಲೂನ ಹಾರಿಸತಕ್ಕಂಥ ಕಾರ್ಯಕ್ರಮವನ್ನ ನಡೆಸಿಕೊಡತಕ್ಕಂಥ ಮಹಿಳೆಯರು ಶ್ರೀ ಚೇತನ್ ಯರಪ್ಪ ಯರಮಾನಿ ಹಾಗೂ ಗುರುಬಾ ಕಲ್ಲಪ್ಪ ಮಾವಿನಮರ, ಶ್ರೀ ಸುನೀಲ್ ನಾಮಿ, ಚೇತನ್ ಬಿರಾದಾರ್ ಮತ್ತು ಪ್ರಶಾಂತ್ ಲೋಣಿ ಇವರೆಲ್ಲರೂ ಕೂಡಿ ಈ ಬಲೂನ ಹಾರಿಸತಕ್ಕಂಥ ಕಾರ್ಯಕ್ರಮವನ್ನ ನಡೆಸಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಬಲೂನ ಹಾರಿಸುವ ಕಾರ್ಯಕ್ರಮವನ್ನ ನಡೆಸತಕ್ಕಂಥ ಎಲ್ಲ ಮಹಿಳೆಯರಿಗೆ ಈ ಕಮಿಟಿಯ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ಕೊಳ್ತಾ ಇದ್ದೀವಿ. ಇನ್ನು ಮುಂದೆ ಪಾರಿವಾಳ ಹಾರಿಸತಕ್ಕಂಥ ಒಂದು ಕಾರ್ಯಕ್ರಮ. ಈ ಪಾರಿವಾಳವನ್ನ ಭೀಮರಾಯ್ ಜಾಧವ್ ಹಾಗೂ ಶ್ರೀ ಅನಿಲ್ ಬಿರಾದಾರ್, ಅನಿಲ್ ತುಕಾರಾಮ್ ಮನೋಹರಿ, ಮಾಧವ್ ಅನಿಲ್ ವಾಘಮೋರಿ ಈ ಪಾರಿವಾಳ ಹಾರಿಸತಕ್ಕಂಥ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ಎಲ್ಲರಿಗೆ ಕೇಳ್ಕೊಳ್ತಾ ಇದ್ದೀವಿ.
ಇನ್ನು ಇನ್ನೊಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಮಿಂಚಿನ ಸಂಚಲನ. ಈ ಮಿಂಚಿನ ಸಂಚಲನ ಕಾರ್ಯಕ್ರಮದ ನಡೆಸಿಕೊಡಲು ಆಗಮಿಸಿರ್ತಕ್ಕಂಥ ಶ್ರೀ ಸಂತೋಷ್ ಮಿತ್ತನ್, ದಯಾನಂದ ಮೋರೆ ಹಾಗೂ ಅಮಿತ್ ಲೋನಿ, ರಾಜಕುಮಾರ ಮಾವಿನವರ, ಗಣಪತಿ ಮೋರೆ ಹಾಗೂ ಪ್ರಕಾಶ್ ಕೆಲಸಂತೆ ಇವರೆಲ್ಲ ಮನೆಯವರು ಈ ಮಿಂಚಿನ ಸಂಚಲನ ಅನ್ನತಕ್ಕಂಥ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ಈ ಕಮಿಟಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನ ಶ್ರೀ ಅಶೋಕ್ ನೀಲೂರು ಇವರು ಕೂಡ ಆಗಮಿಸಲು ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಈ ನಾಟಕದ ಈ ಬಯಲಾಟದ ಅತ್ಯಂತ ಪ್ರಮುಖ ಘಟ್ಟ ಉದ್ಘಾಟನೆ. ಈ ಉದ್ಘಾಟನೆಯನ್ನ ನೆರವೇರಿಸಲು ಆಗಮಿಸಿರ್ತಕ್ಕಂಥ ನಮ್ಮೂರಿನ ಹಿರಿಯರು ಹಾಗೂ ಬಿಜೆಪಿಎಸ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಭೀಮರಾಯ್ ಗಿರಿಮಲ್ಲ ಮಾವಿನವರ ಇವರ ಅಮೃತಹಸ್ತದಿಂದ ಇವತ್ತಿನ ಬಯಲಾಟದ ಒಂದು ಉದ್ಘಾಟನೆ ಕಾರ್ಯಕ್ರಮ ಜರುಗುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಗಳು ಹಾಗೂ ಎಲ್ಲ ಗಣ್ಯರು ಸಹಕರಿಸಲು ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ನಮ್ಮ ಕುರುಕ್ಷೇತ್ರ ಬಯಲಾಟದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಒಂದು ಸಾಂಗವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದರನ ತಮ್ಮೆಲ್ಲರನ್ನ ನಾನು ಅನಂತ ಧನ್ಯವಾದಗಳನ್ನು ಬಯಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಯೋಗಾನಂದ ಮಹಾಸ್ವಾಮಿಗಳು ಒಂದೆರಡು ಅನಿಸಿಕೆಗಳ ರೂಪದಲ್ಲಿ ಆಶೀರ್ವಚನ ನೀಡಲು ಕೇಳ್ಕೊಳ್ತಾ ಇದ್ದೀವಿ. ಗುರು ಸಾಕ್ಷಾತ್ ಪದ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆರಾಧ್ಯ ಗುರುವನ್ನು ನಮ್ಮಲ್ಲಿ ಧ್ಯಾನಿಸಿಕೊಂಡು ಎಲ್ಲ ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಅತಿಥಿಗಳಲ್ಲಿ ತಮ್ಮಲ್ಲಿ ನಮಸ್ಕಾರಗಳು.
ನಮ್ಮ ರಮೇಶ್ ಇರಮಾಣಿ ಇಲ್ಲಿ ಮ್ಯಾಲ ಬರ್ರಿ. ಇರಮಾಣಿ ರಮೇಶ್ ಇರಮಾಣಿ ಒಂದು ಹಾರ್ ತೋರ ಬರ ಹಾರ್ ತಂದು ಕೊಡಿ, ಹಾರ್ ತಂದು ಕೊಡು. ಬಹಳ ಪರಿಶ್ರಮ ಇದಿಲ್ಲ. ರಮೇಶ್ ಇರಮಾಣಿ ಮ್ಯಾಲ ಬರ್ ಪಾಟ್ನೆ. ಕುರುಕ್ಷೇತ್ರ ಇದು ಬಹಳ ಮಹಾಭಾರತ ಒಂದು ಕಥೆ ಇದೆ. ಹೆಚ್ಚು ಕಡಿಮೆ ಇವರಿನವ್ರು ಬಹಳಷ್ಟು ಪರಿಶ್ರಮ ಮಾಡಿದಾರ. ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಈ ಜಾತ್ರೆ ಹೆಂಗ್ ನಡೀತಾನೋ ಅಂತದ್ದು ಎಲ್ಲರಿಗೂ ಒಂಥರ ಕೌತುಕತೆ. ಈ ಸಲದ ಕಾರ್ಯಕ್ರಮ ಅಂದ್ರೆ ಯಾರ್ದು ಪ್ರಯತ್ನ ಇಲ್ಲ, ಆದ್ರೆ ಎಲ್ಲರೂ ಪ್ರಯತ್ನ ಮಾಡ್ಯಾರ. ಆ ರೀತಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬಂದದ. ಏನು ಮುಂದಿನ ದಿವಸ ಅದು ಹನುಮ ಜಯಂತಿ ಮಾಡಿದೇವಿ, ಅವತ್ತೆಲ್ಲರೂ ಪ್ರಾರ್ಥನೆ ಮಾಡಿದ್ರು. ಸಹಜವಾಗಿ ಕೇಳಿದಾಗ 5,500 ರೂಪಾಯಿ ಕೊಡ್ತಾರ ಕೊಡುವಂತೆ ಒಂದು ತಾಸ್ನಾಗ. ಆ ರೀತಿ ನಾವು ಏನು ಹೇಳಿದೆ ಬೇಡ್ಕೊಡೋ ದೇವ್ರಿಗಂದ್ರ ಇದೇ ಶಕ್ತಿ ಸಾಮರ್ಥ್ಯ. ಈ ಕಾರ್ಯಕ್ರಮ ಮುಗಿತನ ದೇವರ ಹನುಮಂತರ ಶಕ್ತಿ ಕೂಡಲೇ ತಗೊಳ್ಳುವಂತ ಪ್ರಾರ್ಥನೆ ಮಾಡಿದಾಗ ಹೆಚ್ಚು ಕಡಿಮೆ ಎಲ್ಲಾ ಕಾರ್ಯಕ್ರಮ ಇವತ್ತಿನ ಅವತಾರ ದಿವಸನಾಗ ಕುಸ್ತಿ ಕಾರ್ಯಕ್ರಮ ಅಂತೂ ಸಹಜವಾಗಿ ಕುಸ್ತಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡೋದು. ಯಾಕಂದ್ರೆ ಎಲ್ಲಾ ಕಡೆ ಪ್ರಚಾರ ಆಗ್ತದೆ. ಬಹಳ ಬಂದಿದ್ರು, ಆ ಸಹಕಾರ ಊರನ್ನ ಮಾಡಿದಾರ. ಯುವಕರು ಸಲ ಹೆಚ್ಚು ಭಾಗವಹಿಸಿದ್ದಾರೆ. ಆ ಯುವಕರಾಗ್ಲಿ ತಾವಾಗ್ಲಿ ಇದೇ ರೀತಿ ಕಾರ್ಯಕ್ರಮ ಹಿಂಗಾಗ್ಬೇಕಲ್ಲ, ನೋಡೋಂಗ ಅನ್ಸ್ಬೇಕು. ಹೆಂಗ್ ಮಾಡಿದ್ರೆ ಸಹಜ, ಯಾರ ಮೇಲೂ ಹಾಕೊಂಡಿಲ್ಲ, ಯಾರು ಬಿಟ್ಟಿಲ್ಲ. ಆ ರೀತಿ ಕಾರ್ಯಕ್ರಮ ಯಶಸ್ವಿ ಮಾಡಿ ತಕೊಂಡು ಹೇಳಿ ಇನ್ನೊಂದ್ ಸ್ವಲ್ಪ ಜನ ಎಲ್ಲರಿಗೂ ಗೊತ್ತಿರ್ಲಿ, ಈ ಊರ್ನ ಎಲ್ಲರೂ ಬಂದಾರ. ಇನ್ನೊಂದ್ ಸ್ವಲ್ಪ 1-2% ಕೊಡೋದು ಅಲ್ಲಿ ಮ್ಯಾಲೆ ಕೇಳ್ತಾ ಕೂತ್ಕೊಂಡ್ರಿ ಬೇಡ್ರಿ. ಏನ ಹೇಳ್ತೀವತ್ತೆಲ್ಲ ಮಟ್ಟೆ ಮೇಲೆ ಇದ್ದವರು ಊರಾಗಿದ್ದವ್ರು ಎಲ್ಲ ಇಲ್ಲೇ ಮುಂದೆ ಬಂದು ಕೊಡ್ರಿ. ಎಲ್ಲ ಹೆಚ್ಚು ಕಡೆ ಬಂದ 2% ಉಳಿದ ನಾ ಅಲ್ಲಿ ಬರಬಾರ್ದು. ಆ ರೀತಿ ಅಲ್ಲಿ ಬರಬೇಕು, ಬಂದು ಈ ನಾಟಕ ಯಶಸ್ವಿಗೊಳಿಸಬೇಕು ತಿಳ್ಕೊಂಡು ಎಲ್ಲರಿಗೂ ಪ್ರಾರ್ಥಿಸಿ ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹಿಳೆಯರಿಗೆ ಮತ್ತೊಮ್ಮೆ ನಮ್ಮ ಜಾತ್ರಾ ಕಮಿಟಿಯಿಂದ ಹಾಗೂ ಮಲ್ಲಿಕಾರ್ಜುನ ನಾಟ್ಯ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾತ್ರಾಳ ಗ್ರಾಮದ ಸದ್ಭಕ್ತರಲ್ಲಿ ಕೇಳ್ಕೊಳ್ಳೋದಂದ್ರ
ಎಲೈ ಸಾರಥಿ, ಅವರಾದರೂ ದೊಡ್ಡ ದೇವತೆಗಳಂತೆ ತೋರುತ್ತಾರೆ. ಅವರಿಗಾದರೂ ತಕ್ಕ ಮರ್ಯಾದೆಯನ್ನು ಕೊಟ್ಟು ಮಾತಾಡಿಸುವಂತಾರೆ. ಪಕ್ಕ ಅಂದ ಸಾರಥಿ. ಮೈಕ್ ಬಂದಿ ಸುನಿಬಾ ಗಡಗಡನೆ ಕತ್ತರಿಸುತ್ತಾ ಮಗುನ ಕೆಳನಾಳುತ್ತಾ ಕೋಲ ಮಿಂಚ ಹೊಡೆಯುತ್ತಾ ತಮ್ಮ ವರ್ಣವು ಸೂರ್ಯನ ಕಿರಣದಂತೆ ತೋರುತ್ತಾ ರೂಪವು ಬಂಗಾರದಂತೆ ಹೊಳೆಯುತ್ತಾ ಜಗ ಜಗಿಸುತ್ತ ಮಂಟಪಕ್ಕೆ ಬಂದಂತವರು ತಾಮದಾರು ದೇವ ಭಕ್ತ ಸಂಜೀವ ರಾಜೇಂದ್ರ ಮಹಾಪತಿ ಸಂಭ್ರಮದಿಂದ ಕರಗಳನ್ನು ಮುಗಿದು ಭಕ್ತಿಯಿಂದ ಬಾಂಧವ್ಯ ದಾರಿಯನ್ನು ಕೇಳಿದನು. ನೀನುದಾರ ಸೇವಕ ಭಕ್ತಗಳು ನಾನುದಾರಂದರೆ ಮಳಿ ಬಂದ್ರೆ ಅಂಗಡಿಬೇಕು, ಹಳಿ ಬಂದ್ರೆ ಸಿಂಗಡಿಬೇಕು, ಹಳೆಯ ಬಂದ್ರೆ ಅಂಗಡಿಬೇಕು, ಸಂಜೆ ಮಾಡ ಗಂಗಾ ಬೇಕು, ಸೀರಿ ಒಳಗೆ ರಂಗ ಬೇಕು. ಎಲ್ಲರೂ ಸಜ್ಜನ ಸಾರಥಿ ಪಾತಾಳ ಇಂಥ 14 ಲೋಕಕ್ಕೆ ಅಧಿಪತಿಯಾದಂತ ಸಾಂಬಶಿವನ ಪತ್ನಿಯಾದ ಪಾರ್ವತಿ ದೇವಿಯ ಪರಿವಾರದಲ್ಲಿ ಹುಟ್ಟಿದಂತ ಗಜಾನನ ಮಹಾರಾಜರನ್ನು ಜಯಕಾರದಿಂದ ಜಯಬೇರು ಹೊಡಿಸುವಂತ ಸಾರಥಿ ಅತಿ ಸಾರಥಿ. ಇರುವ ದೇವ ಮಂದಿರವನ್ನು ಬಿಟ್ಟು ನೆರೆದಿರುವ ಸಭಾಮಂದಿರಕ್ಕೆ ಒಬ್ಬರೇ ಸಾರಥಿಯ ಬಿಟ್ಟು ಈ ನರ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಸಂಗೀತಗಾರರು ಕಲಿಸಿದ ಕಾರಣ ಬರೋಣವಾಯ್ತು ಸಾರಥಿ ಅತಿ ಸಾರಥಿ. ನಮಗೆ ಏನು ಮಾತು ಹೇಳ್ತೀನಿ ಒಬ್ಬರೇ ಸಾರಥಿಯ ಸಂಗೀತಗಾರರು ತಾವನ್ನು ಬೇಗನೆ ಕಲಿಸುವಂತ ಸಾರಥಿ ಅತಿ ಸಾರಥಿ. ಮೈಕ್ ಸನಿಬಾ ಭಕ್ತ ಸಂಜೀವ ಹೇ ಗಜಾನನ ಮಾಡಿದರೆ ನಾವು ಮಾಡುವಂತ ಕುರುಕ್ಷೇತ್ರ ನಾಟಕದಲ್ಲಿ ಆಡು ಹುಡುಗರಿ ಹೇಳುತ್ತೇನೆ ಕೇಳುವಂತವನು ಅದೇನು ಚೆನ್ನಾಗಿ ಕೇಳ್ತಾ ನಾವು ಮುಂದಕ್ಕೆ ಬಂದ್ರೆ ಮುಂದಕ್ಕೆ
ಹೇ ಗಜಾನನ ಮಾಡಿದ್ರೆ ನಾವು ಮಾಡುವಂತ ಈ ಕುರುಕ್ಷೇತ್ರ ನಾಟಕದಲ್ಲಿ ಆಡು ಹುಡುಗರಿಗೆ ನೋಡು ಜನರಿಗೆ ಆಳು ತಮ್ಮರು ಭೇಟಿ ಪಿಟೇರಿಗೆ ಏನು ವಿಘ್ನ ಬರಬಾರದೆಂದು ವರವನ್ನು ಕೊಟ್ಟು ದೇವಪಾಲಿಸು ಶಂಭೋ ಶಂಕರನೇ ನಮ್ಮ ಗೋಳರನೆ ಸಂಗೀತಗಾರರೇ ನೀವು ಮತ್ತು ನಾಟಕ ಮಾಡುವ ಪಾತ್ರಧಾರಿಗಳಿಗೆ ಒಳ್ಳೆಯದು ಏನು ಬರಬಾರದೊಂದು ವರವನ್ನು ಕೊಟ್ಟೇನೆ ಸಂಗೀತಗಾರರೇ ಪುಟ್ಟಬಂಜರೇ ಏನೂ ಚಿಂತನೆ ಇಲ್ಲ ಸಂಗೀತಗಾರರೇ ಇದು ನಾನು ಬಂದು ಬಹಳ ವೇಳೆ ಆಯ್ತು ಇನ್ನು ನಾನು ನನ್ನ ಮಂದಿರಕ್ಕೆ ಹೋಗಿ ಬರ್ತೀನಿ ಸಂಗೀತಗಾರರೇ ಪುಟ್ಟಬಂಜರೇ ಏನೂ ಚಿಂತನೆ ಇಲ್ಲ ಹೋಗಿ ಬರುವಂತವರಾಗಿ ಪೂರಾ ಆರ್ತಿ ಪದ ಅಂದೆ ತೆಗಿಬೇಕು ತಲೆ ಮೇಲೆ ಹಾಕ್ರಿ ಪಟ ಪಡ ಒಟ್ಟ ತೆಗಿಬೇಡಿ ಯಾವ ಪದ ಆರ್ತಿ ಪದ ಮಾಡಿ ಹಲೋ ಹಲೋ ಚಂಡ ಪ್ರಚಂಡ ಮಾರ್ಕಂಡನಂತೆ ಬಂದವರಿಗೆ ನಾನೆಂದು ವಿಚಾರಿಸುವಂತವನು ನಾನುದಾರಂದರೆ ಅಡ್ಡಗುಡದಲ್ಲಿ ಗೋಟೆ ಮಿಕಾಯವ ಎನಗಾದರೂ ದೊಡ್ಡ ಸಾರಥಿ ಸಾರಥಿ ಅನ್ನುತ್ತಾರೆ ನಾವುದಾರು ತಮ್ಮ ನಾಮಾಂಕಿತವೇನು ದೇವ ಮಾನುಭಾವ ಈ ಸಾರಥಿ ರಾಜೇಂದ್ರ ಭೂಪತಿ ನಾನುದಾರ ಎಂದರೆ ಹೌದು ಬುದ್ಧಿ ಶ್ರೀಮನ್ಮಧ್ವೀಶ್ವರ ಕೆಂಬತ್ತಿರುವ ಕಂಬನಿಯ ತಳವಳಿಕೆಯವರು ಕನ್ನಡ ಮೃತ ಕುಂಭದವಳಿಟ್ಟು ಸಂಭ್ರಮದಿ 16 ಸಹಸ್ರ ವೇದನೆ ಕಂತಿನಿ ಅಂಬುದೇಹದ ಬಿಂಬದಾರವ ತುಂಬಿ ಸತಿಗಾಂಬಿದೆ ಸೊಕ್ಕಿದ ರಕ್ಕಸರನ್ನು ಎನ್ನ ಕರಚಕ್ರದಿಂದ ಅವರ ಶಿರಗಳನ್ನು ಚೆಂಡಾಡಿ ಯಾವತ್ತು ಪಂಚಪಾಂಡವರನ್ನು ರಕ್ಷಿಸುತ್ತಾ ನಂಬಿದ ಭಕ್ತರಿಗೆ ಮುಕ್ತಿಪದ ಸೋಪಾನವನ್ನು ನೀಡುವಂತ ಶ್ರೀಕೃಷ್ಣ ಪರಮಾತ್ಮನೆಂದು ತಿಳಿಯುವಂತವನಾಗು ದೂತ ಕೇಳೆನ್ನ ಮಾತ ಶ್ರೀಕೃಷ್ಣ ಪರಮಾತ್ಮ ಅವರೇ ಸಹಜವಾಯಿತು ತಮ್ಮ ಇರುವ ದೇವ ಮಂದಿರವನ್ನು ಬಿಟ್ಟು ಈ ಅಂಗವಾದ ಸುಂದರ ಸೌಕ ಬಂದ ಕಾರಣವೇನು ದೇವ ಭಕ್ತ ಸಂಜೀವ ಈ ಸಾರಥಿ ರಾಜೇಂದ್ರ ಭೂಪತಿ ನಮ್ಮ ವೇದ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಎನ್ನ ಭಕ್ತರಾದ ಪಾಂಡವರು ಕೌರವರ ಜೊತೆ ಜೂಜನ್ನಾಡಿ ಜೂಜಿನಲ್ಲಿ ಸೋತು ಷರತ್ತಿನ ಪ್ರಕಾರ 12 ವರ್ಷ ವನವಾಸ 1 ವರ್ಷ
ಅಜ್ಞಾತವಾಸವನ್ನು ಭೋಗಿಸಿ ಶ್ರೀ ಗುರು ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಹಿಂತಿರುಗಿ ಬಂದಿರುವರೆಂಬ ವಾರ್ತೆಯನ್ನು ದೂತನಿಂದ ಕೇಳಿ ತಿಳಿದು ಇಲ್ಲಿಗೆ ಬರೋಣವಾಯಿತು. ಸಾರಥಿ ಅತಿ ಜಾಗೃತಿ. ಬಂದ್ರೇನು ಚಿಂತೆವಿಲ್ಲ, ಮುಂದೆ ನಮ್ಗೆ ಏನು ಆದ್ಯ ಹೇಳುತ್ತೀರಿ ಹೇಳುವಂತವರಾಗಿರಿ. ಯಾರ ಈ ಸಾರಥಿ? ರಾಜೇಂದ್ರ ಭೂಪತಿ ಎನ್ನ ಅಗ್ರಜನಾದ ಬಲರಾಮ ದೇವರು ತಾವಲ್ಲಿರುವರು ಬೇಗನೆ ಕಳಿಸುವಂತವನಾಗಲಿ ಈ ಸಾರಥಿ. ಏನೂ ಚಿಂತೆವಿಲ್ಲ, ತಾತ್ಕಾಲದಲ್ಲಿ ಕರೆಸುತ್ತೇನೆ. ಕಡಗಡೆ ಕತ್ತಿಸುತ್ತಾ ಮೊಗಲ ಚಂದಾಡುತ್ತಾ ಕೋಲ ಮಿಂಚ ಹೊಡೆಯುತ್ತಾ ನಮ್ಮ ವರ್ಣವು ಸೂರ್ಯನ ಕೇಳುವಂತೆ ತೋರುತ್ತಾ ರೂಪವು ಬಂಗಾರದಂತೆ ಹೊಳೆಯುತ್ತಾ ಜಗ ಜಗತ್ತ ಮಂಟಪಕ್ಕೆ ಬಂದಂತವರು ತಾವುದಾರ ಪುಂಡ ಹೊಡಿ ವೈರಿಗಳ ಗಂಡ ಬಡಕಡ ಶ್ರೇಷ್ಠನೇ ತುಂಬಿನ ಅಂಬುಲಿ ಅಂತೆ ಸಭಾ ಮಧ್ಯದಲ್ಲಿ ಬಂದು ತಂದು ಕರಗಳನ್ನು ಮುಗಿದು ಶಾಬಾಷ್ ನನ್ನ ಸಭಾ ಮಂದಿರಕ್ಕೆ ಬಂದ ಕೈಯ ಮುಗಿದು ನನ್ನನ್ನು ವಿಚಾರಿಸುವವನು ನೀನು ದಾರು ತೀರ ಈ ಆಯುಧದಿಂದ ಹೊಡೆದು ಮಾಡುವ ಕ್ರೂರ. ನಾನುದಾರಂದರೆ ಎನಗಾದರೂ ಸಜ್ಜನ ಸಾರಥಿ ಸಾರಥಿ ಎನ್ನುತ್ತಾರೆ. ನಾವುದಾರು ತಮ್ಮ ನಾಮಾಂಕಿತವೇನು ರಾಜ ರವಿ ಕೋಟಿ ತೇಜ ಎಳೆ ಸಾರಥಿ ರಾಜೇಂದ್ರ ಭೂಪತಿ. ನಾನು ದಾರಂದರೆ ಹೌದು ಬುದ್ಧಿ. ಕೊಂಡ ಪ್ರಚಂಡ ಬಲ ಕಂಡ ಕೊಂಡರ ಚಂಡವಂ ಖಂಡಿಸಿ ಒಳ್ಳೆ ಮದೋನ್ಮತ್ತವಾದ ಗಜಸ್ವಪಾದಿಯಲ್ಲಿ ಪರಿಶೋಧಿಸುವ ಅಷ್ಟ ದಿಕ್ಪಾಲಕನ ಗಂಡ ಎಂದು ಹೊಗಳಿಸಿ ಎಲ್ಲ ಬಲ್ಲಿದವನಾಗಿ ವೈಭವದಿಂದ ಮೆರೆಯುವ ಶ್ರೀಕೃಷ್ಣ ಪರಮಾತ್ಮನ ಅಗ್ರಜನಾದ ಬಲರಾಮ ದೇವರೆಂದು ತಿಳಿಯಲ ಈ ಸಾರಥಿ ಮತ್ತೇನು ಕೇಳ್ತಿ. ಬಲಿರಾಮ ದೇವರಾದರ ಸಹಜವಾಯಿತು. ನಮ್ಮ ಇರುವ ದೇವ ಮಂದಿರವನ್ನು ಬಿಟ್ಟು ಈ ಅಂಗವಾದ ಸುಂದರ ಸಭಕ್ಕೆ ಬಂದ ತಾತ್ಪರ್ಯವನ್ನು ದೊರೆಯೇ ಕರ್ಪೂರದವರಿಗೆ ಎಳೆ ಸಾರಥಿ ರಾಜೇಂದ್ರ ಭೂಪತಿ. ನಮ್ಮ ದೇವ ಮಂದಿರವನ್ನು ಬಿಟ್ಟು ಈ ಸುಂದರ ಸಭೆಗೆ ಬಂದ ಕಾರಣವೇನೆಂದರೆ ಹೌದು ಬುದ್ಧಿ. ಎನ್ನ ಜನಾದ ಕರೆಸಿದ ಕಾರಣ ಬರೋಣವಾಯಿತು ಕಂಡೆಯ ಸಾರಥಿ. ಬಂದ್ರೇನು ಚಿಂತೆವಿಲ್ಲ, ಅಲ್ಲೇ ತಮ್ಮ ಬಲವಂತ ಇದ್ದಿರ್ತಾರೆ ನೋಡಿಕೊಳ್ಳಿರಿ, ಅವಳ ಮಾತನಾಡಿಕೊಳ್ಳಿರಿ. ಏನೋ ಚಿಂತೆವಿಲ್ಲ. ನಮೋ ನಮೋ ಅಗ್ರಜ, ನಿಮಗೆ ನಮೋ ನಮೋ. ಆಶೀರ್ವಾದವಾಗಲಿ. ಹೇಳುವಂತವನಾಗು ಮುರಳೀಧರನೇ ಗರುಡ ಧ್ವಜನೆ. ಮೈಕ್ ಸೆಂದ್ ಬರಿ ಹೇ ಅಗ್ರಜನೆ, ಹೇಳುತ್ತೇನೆ ಕೇಳುವಂತವಾಗಿರಿ. ಅದೇನು ಚೆನ್ನಾಗಿ ಹೇಳುವಂತವನ ಅಣ್ಣ ಕರ ಬೆನ್ನ ಪವನ ಕರ್ಕೊಳಾದಿಯ 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 ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತ ವಾಸವನ್ನು ಭೋಗಿಸಿ ತಿರುಗಿ ಬಂದಿರುವರು. ಇನ್ನು ಬೇರೆ ಅವರ ವಿಚಾರ ಏನೆಂಬುದು ಬೇರೆಯ ಬಲಿರಾಮ ಎನ್ನಲೋತಿ ಪ್ರೇಮ.
ಹೇ ಅನುಜ, ಹೇಳುತ್ತೇನೆ ಕೇಳುವಂತವನಾಗು. ಅದೇ ನೀವು ಚೆನ್ನಾಗಿ ಕೇಳುವಂತವಾಗಿರಿ. ಅನುಜ, ಗರುಡ ಮಾತಾಡಲ್ಲ. ಹೇ ಅನುಜ, ಕೌರವರಲ್ಲಿ ಮಾಡಿರುವ ತಪ್ಪೇನಿರುವುದು? ಆ ಧರ್ಮರಾಜನು ಜೂಜಿನಲ್ಲಿ ಸೋತು ಬಿಟ್ಟನು. ಇವನು ರಾಜ್ಯವನ್ನಾಡಲಿ, ಗೆದ್ದುಕೊಳ್ಳಲಿ, ಇಲ್ಲವೇ ಯುದ್ಧವನ್ನಾದರೂ ಮಾಡಲಿ. ಇದರಲ್ಲಿ ತಪ್ಪೇನಿರುವುದು? ಆ ದುರ್ಯೋಧನನ ತಪ್ಪೇನು ಕಾಣುವುದಿಲ್ಲ. ಜನಾರ್ದನ ಮುರಮರ್ದನ ಯಾದವೇಂದ್ರನಿ ಎಂತ ಹೀನ ಮಾತುಗಳನ್ನಾಡಿದಿ. ಆ ಪೂರ್ವ ಕಾಲದಿಂದಲೂ ಆ ಕೌರವರು ಪಾಂಡವರಿಗೆ ಪರಿಪರಿಯಿಂದ ಕಷ್ಟ ಬಯಸಿದ್ದು ನಿಮಗೆ ಗೊತ್ತಿಲ್ಲವೇ? ಹೇಗೆ ಪೂರ್ವ ಕಾಲದಿಂದಲೂ ಆ ಪಾಂಡವರು ನಿಮಗೆ ಲಕ್ಷ್ಯದವರು ಇಲ್ಲವೇ ಇಲ್ಲ ಬಲರಾಮ. ಹೇ ಅನುಜ, ಕೋಪವನ್ನು ಸಹಿಸುವಂತವನಾಗು. ಕೌರವರ ಬಳಿಗೆ ದೂತನನ್ನು ಕೊಟ್ಟು ಕಳಿಸುವಂತವನಾಗು. ಮುರಾರಿ ಗೌರಿ. ಹೇ ಹಾಗಾದರೆ ನಿನ್ನಿಷ್ಟದಂತೆ ನಾನು ಪಾಂಡವರ ಬಳಿಗೆ ಒಬ್ಬ ದೂತನನ್ನು ಕೊಟ್ಟು ಕಳಿಸುತ್ತೇನೆ. ನೀವು ಹಸ್ನಾವತಿಗೆ ಎಲ್ಲ ವಿಷಯವನ್ನು ತಿಳಿಸತಕ್ಕದ್ದು. ಅದು ಹೇಗೆಂದರೆ ಪತ್ರದ್ವಾರದಿಂದ ಭೀಷ್ಮ ದ್ರೋಣ ದುರ್ಯೋಧನಿಗೆ ಎಲ್ಲ ವಿಷಯದ ವೃತ್ತಾಂತವನ್ನು ನಿವೇದಿಸಿ ನೀವು ಜೂಜಾಡಿದ ಪ್ರಕಾರ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಭೋಗಿಸಿ ತಿರುಗಿ ಬಂದಿರುವರು. ಇನ್ನು ಮೇಲೆ ಯಾವತ್ತು ರಾಜ್ಯ ಭೂಮಿ ಶ್ರೀವಿ ಸಿರಿ ಸಂಪತ್ತು ಸರಿಯಾಗಿ ಹಂಚಿಕೊಡುವಂದು ಹೇಳಬೇಕು. ಇದಕ್ಕೆ ಅವರು ಒಪ್ಪದಿದ್ದರೆ ಯುದ್ಧದ ಮುಖದಿಂದ ತಪ್ಪಲಿ ಎಂದು ಬೇಡರಿ. ಸತ್ಯ ವರ್ತಮಾನವನ್ನು ನನಗೆ ತಿಳಿಸತಕ್ಕದ್ದು ಬಲಿರಾಮ ಎನ್ನೋತಿ ಪ್ರೇಮ. ಏನೂ ಚಿಂತೆವಿಲ್ಲ, ನಾನೇನು ಹೋಗಿ ಬರ್ತೇನೆ. ಅನುಜ ಭಾನುಕುಲ ತೇಜ ಹೋಗಿ ಬರುವಂತವರಾಗಿ ಭೋಗದಲ್ಲಿ ಬ್ರಹ್ಮನು, ತ್ಯಾಗದಲ್ಲಿ ಚಂದ್ರನು, ದಾನದಲ್ಲಿ ಹರಿಚಂದ್ರನು, ನ್ಯಾಯದಲ್ಲಿ ಧರ್ಮರಾಜನು, ಅನ್ಯಾಯದಲ್ಲಿ ದುರ್ಯೋಧನನು, ಕಾಳಗದಲ್ಲಿ ಅರ್ಜುನನು ಅಥವಾ ಅಭಿಮನ್ಯವು. ಎಂತ ವೈಭವದಿಂದ ಮೋಕ್ಷಕ್ಕೆ ಬಂದಂತವರು ತಾವುಗಾರು ದೇವ ಭಕ್ತ ಸಂಜೀವ. ಸೇವಕ
ಶಿಸ್ತದಿಂದ ನಿಂತು ಮಸ್ತಕಂ ತಗ್ಗಿಸಿ ಕರಗಳನ್ನು ಜೋಡಿಸಿ ಬಂದು ಹೋಗುವ ರಾಜ್ಯರಿಗೆ ದಾರೆಂದು ಕೇಳುವಂತವನು ನೀನುದಾರು ಸೇವಕ ಭಕ್ತ ಕುಲದಾಯಕ. ಓ ದೇವ, ನಾನು ದಾರಂದರೆ ಈ ಊರಿಗೆ ನನ್ನಂತ ಶ್ರೀಮಂತ ಯಾರು ಇಲ್ಲ, ಮನ್ಯಾಗ ಹುರಿಲಕ್ ಮುಗಿಸಾಳಿಲ್ಲ, ಗಡಿಗೆ ಮಡಿಕೆಗೆ ಏನು ಕಮ್ಮಿ ಇಲ್ಲ, ಅದ್ರಾಗೇನು ಮೂರದಿ ಮಾಡಿಲ್ಲ. ನ್ಯಾಯ ಇಲ್ಲದೆ ನ್ಯಾಯ ಇಲ್ಲ, ಮುಂದಕ್ಕೆ ಬಾ ಅಂತ ಯಾರು ಕರೆಯಂಗಿಲ್ಲ. ಎನಗಾದರೂ ಸಜ್ಜನ ಸಾರಥಿ ಸಾರಥಿ ಅನ್ನುತ್ತಾರೆ. ನಾಮದಾರು ರಾಜ ರವಿ ಕೋಟಿ ತೇಜ ಎಲೈ ಸಾರಥಿ ರಾಜೇಂದ್ರ ಭೂಪತಿ ಎಲ್ಲ ನಾಮಾಂಕಿತ ಕೇಳುವ ಶಕ್ತಿ ನಿನ್ನಲ್ಲಿ ಉದ್ಭವಿಸಿದೆ. ಹಾ ಹಾಗಾದರೆ ಎತ್ತ ಕಡೆ ಬರುವಂತವನಾಗು. ಎಲೈ ಸಾರಥಿ ಹಾ ನಾರುವಾರಂದರೆ ಸುರರಲ್ಲಿ ಯಮದೇವರ ಮಂತ್ರದಿಂದ ಜನಿಸಿ ಶಹಬ್ಬಾಸ್ ಕುಂತಿ ಕುಮಾರರಿಗೆಲ್ಲ ಜ್ಯೇಷ್ಠ ಪುತ್ರನೆಂದೆನಿಸಿ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ತರವೆಂಬ ಅಷ್ಟಗುಣಗಳನ್ನು ಮೆಟ್ಟಿ ತುಳಿದು ಒಳ್ಳೆ ಈ ಲೋಕಕ್ಕೆ ಬಂದು ಹಾ ಈ ಎಲ್ಲ ಸತಿಯರ ಹೊರತಾಗಿ ಉಳಿದ ಸ್ತ್ರೀಯರೆಲ್ಲರೂ ಮಾತೆರೆಂದು ಮನಪರೋಕ್ಕಾಗಿ ಮಾತಿನಲ್ಲಿ ತಾತನಾಗಲಿ ಅನುಜನಾಗಲಿ ತನುಜನಾಗಲಿ ಯಾವುದೇ ಭೇದವನ್ನಿಲ್ಲದೆ ಇಗೋ ಈ ಎಲ್ಲ ಕರದಲ್ಲಿರುವ 100 ಮರದ ಗದೆಯನ್ನು ನೂಲಿನ ಮೇಲಿಟ್ಟು ತಕ್ಕ ರೀತಿಯಿಂದ ನ್ಯಾಯವನ್ನು ಮಾಡುವಂತ ಧರ್ಮರಾಜನೆಂದು ತಿಳಿಯಲ್ಲ ಈ ಸಾರಥಿ. ಧರ್ಮರಾಜವಾದರೆ ಸಹಜವಾಯಿತು. ನಮ್ಮ ರಾಜ ಮಂದಿರವನ್ನು ಬಿಟ್ಟು ಈ ನೆಲವಿರುವ ಸಭಾಮಂದಿರವನ್ನು ಕಾರಣವೇನು ರಾಜ ಎಲೈ ಸಾರಥಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದು ಬುದ್ಧಿ. ದಕ್ಷಿಣಾವತಿ ಅರಸನಾದ ಶ್ರೇಷ್ಠ ದುರ್ಯೋಧನನ ಕೂಡ ಜೂಜವನ್ನಾಡಿ ಒಳ್ಳೆಯದು. ಪಂತೆಟ್ಟ ಪ್ರಕಾರ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಭೋಗಿಸಿ ತಿರುಗಿ ಬಂದಿರುವು. ಶಹಬ್ಬಾಸ್ ಇಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮರು ಬಂದಿರುವರೆಂಬ ವಾರ್ತೆಯನ್ನು ಕೇಳಿ ಒಳ್ಳೆಯದು. ಇಲ್ಲಿಗೆ ಬರೋಣವಾಯಿತು ಕಂಡೆಯ ಸಾರಥಿ. ಬಂದ್ರೇನು ಚಿಂತವಿಲ್ಲ, ಅಲ್ಲೇ ಸಿಂಹಾಸನ ಮೇಲೆ ಕುಳಿತುಕೊಳ್ಳಿರಿ. ಎಲೈ ಸಾರಥಿ ಎಲ್ಲ ಅನುಜನಾದ ಮಾಧವರನ್ನು ತತ್ಕಾಲದಲ್ಲಿ ಕರೆಸುವಂತವನಾಗಲ್ಲ ಈ ಸಾರಥಿ. ಏನೂ ಚಿಂತವಿಲ್ಲ, ಕಾಲದಲ್ಲಿ ಕರೆಸುತ್ತೇನೆ. ಸಂಗೀತಗಾರನೇ, ಇವರಿಗಾದರೂ ಒಂದು ವೇಳೆ ಮಾತನಾಡಿಸಿದ್ರೆ ಮಾತನಾಡುವಲ್ಲರು. ದಾರಾರೋ ದಾರಿಲ್ಲೋ ನೀನೇ ವಿಚಾರ ಮಾಡು ಸಂಗೀತಗಾರ ಸರಮಣಿ.
ಬಂಗಾರದ ಕಣಿ. ಎಲೈ ಸಾರಥಿ, ಹಾ, ಅವರಾದ್ರೂ ದೊಡ್ಡ ರಾಜರಂತೆ ತೋರುತ್ತಾರೆ. ಒಳ್ಳೆಯದು. ಅವರಿಗಾದ್ರೂ ಸ್ವಲ್ಪ ತಕ್ಕ ಮರ್ಯಾದೆಯನ್ನು ಕೊಟ್ಟು ಮಾತಾಡಿಸುವಂತವರಪ್ಪ ದೊಡ್ಡ ಸಾರಥಿ. ಏನೂ ಚಿಂತೆವಿಲ್ಲ. ಹೋದವರ ಗಡಗಡನೆ ಕತ್ತರಿಸುತ್ತಾ ಮುಗುಳು ಚಂದಾಡುತ್ತಾ ಕೋಲಮಿಂದ ಹೊಳೆಯುತ್ತಾ ನಮ್ಮ ವರ್ಣವು ಸೂರ್ಯನ ಕಿರಣದಂತೆ ತೋರುತ್ತಾ ರೂಪವು ಬಂಗಾರದಂತೆ ಹೊಳೆಯುತ್ತಾ ಜಾಗ ಜಗಿಸುತ್ತ ಮಂಟಪಕ್ಕೆ ಬಂದಂತವರು ತಾಮದಾರು ದೇವ ಹತ್ತು ಸಂಜೀವ. ವೇದಾಂಶ ಕೋಟಿ ಪ್ರಭಾವ ಮಾಡೋದ್ರಿಂದ ಬಂದವರಿಗೆ ಕಾಲಂದು ಕೇಳು ಮೀನುದಾರರ ಸಣ್ಣ ಹೋದೇವ ನಾನುದಾರಂದರೆ ಏನು ತೂಕ ಬಂತು ನೋಡೋಣ. ಈ ಕಲಿಕಾಲಕ್ಕೆ ಏನು ತೂಕ ಬಂತು ನೋಡೋಣ. ಹುಟ್ಟಿದ ಕೂಸಿಗೆ ಬೆಳೆಯ ತೂಕ, ಬೆಳೆಯುವ ಕೂಸಿಗೆ ಹಾಲಿನ ತೂಕ, ಊಟ ತೆಪ್ಪಿ ರೋಗ ತೂಕ, ಕೋಟ ತೆಪ್ಪಿನ ಮನೆ ಮಕ್ಕಳ ತೂಕ, ವಿದ್ಯೆಗೆ ಬಂತು ಬುದ್ಧಿ ತೂಕ, ಧ್ಯಾನಕ್ಕೆ ಬಂತು ಪ್ರಾಣ ತೂಕ, ಜಾರೆ ತಂತು ಸರ್ಕಾರಿ ತೂಕ, ಕಾರ್ಯ ತತ್ತು ನೌಕರಿ ತೂಕ, ಸಾಗಿಸಿ ಮಂತ್ರಿ ಸಂಖ್ಯಾ ತೂಕ, ಬಿಡಿ ಹಾವಿಗೆ ಬಂತು ಕರಿಮ ತೂಕ, ಸೋಟರಿಗಿತ್ತು ಕೋಟಿನ ತೂಕ, ಗೌಡಾಗಿತ್ತು ಮೀಸಿ ತೂಕ, ಕೃಷ್ಣನಿಗಿತ್ತು ಮುಂಡ ತೂಕ, ಎಲ್ಲ ಜಾತಿಗೆ ಬಂತು ಜಾತಿ ತೂಕ, ಸರಿಯಾಕ ಬಂತು ಶರಣ ತೂಕ, ಕೊಡಿಕರ ಬಸವಣ್ಣ ಸಾರಿ ತೂಕ. ಎಳೆಯಾದರೂ ಸಜ್ಜನ ಸಾರಥಿ ಸಾರಥಿ ಅನ್ನುತ್ತಾರೆ. ನಾವುದಾರು ತಮ್ಮ ನಾಮಾಂಕಿತವೇನು ರಾಜ ರವಿ ಕೋಟಿ ತೇಜ ಸಾರಥಿ ರಾಜೇಂದ್ರ ಗೋಪತಿ ನಾನುದಾರಂದರೆ ಹೌದು ಬುದ್ಧಿ. ಶ್ರೀಮನ್ ಪದ್ಮಾಲಯ ಬೃಂದಾವಳಿ ಮಂಗಳ ತಾರಾಂಗ ಶಾಮಂಗ ಭಕ್ತ ಹೃದಯದ ಸಂಭೂತ ಕುಂಭಧಿಪತಿ ಕುಂಭ ಕಂಠಿರುವ ಅಂಬುನೇನ ಕುಂಭ ಜಯವನುತ ವಿಶ್ವಂಬರುಡು ಶ್ರೀ ಪರಿಮಾಣ ದರ್ಶ ಬ್ರಹ್ಮನ ಪರ್ಯಾಯ. ಭೇದಕ್ಕೆ ನೆರೆಯುವ ಓ ಪಾಂಡುರಾಯನ ಹುತ್ತ ಕಮಲದ ಪುತ್ರ ನಿಷ್ಠೆಯಿಂದ ಜಗತ್ರಾಣ ಜಾತ್ರ ವಿಗ್ರಹಗಳು ಒಳ್ಳೆಯದು. ಉದ್ಯಮ ನೀತಿಯಿಂದ ಸತ್ಯಶೀಲದಿಂದ ಮೆರೆಯುವ ಆ ಧರ್ಮರಾಜ ಅನುಜನಾದ ಕಲಿ ಭೀಮಸೇನಂದು ತಿಳಿಯಲೇ ಸಾರಥಿ. ಕಲಿ ನಿಯಮವಾದರೆ ಸಹಜವಾಯಿತು. ತಮ್ಮ ಇರುವ ದೇವ ಮಂದಿರವನ್ನು ಬಿಟ್ಟು ಅಂಗವಾದ ಸುಂದರ ಶಬ್ದ ಬಂದ ಸಿಂಹದ ಮರಿಯೇ ಅಪ್ಪಲೇ ಬಹಳ ಸಾರಥಿ. ರಾಜೇಂದ್ರ ಗೋಪತಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅಣ್ಣನ ಆಜ್ಞೆ ಪಾಲಿಸೋದಕ್ಕೆ ಬರೋದಾಯ್ತು ಕಂಡೆಯೋ ಸಾರಥಿ. ಅಂದ್ರೆ ಏನು ಚಿಂತೆವಿಲ್ಲ. ಅಲ್ಲೇ ತಮ್ಮ ಬಲಭಾಗದಾಗ ಇದ್ದಿರ್ತಾರೆ ನೋಡಿಕೊಳ್ಳಿರಿ, ಮಾತನಾಡಿಕೊಳ್ಳಿರಿ. ಏನೋ ಚಿಂತವಿಲ್ಲ. ತಾವಂತವರು ದಾರೆಂದು ಕೇಳುತ್ತೇನೆ ಬರಿಯೇ ಸಿರು ಕಟ್ಟಿ ಉರಿಯೇ ಧ್ವಜಬಲದ ಪರಾಕ್ರಮಕ್ಕೆ ಅಷ್ಟ ದಿಕ್ಪಾಲಕರಲ್ಲೂ ದಿಕ್ಕಟ್ಟೋರು ಶಹಬ್ಬಾಸ್ ಎನ್ನ ಗೋಲ್ಡಿವರ ಧಿಕ್ಕಾರಕ್ಕೆ ಸಮುದ್ರ ಒಕ್ಕೆ ಮೋಡು ಕರೆಗೆ ಹೋಗು ಶಹಬ್ಬಾಸ್ ಎಂತ ವೀರನ ಎದುರಿನಲ್ಲಿ ಬಂದು ನಿಂತು ಒಳ್ಳೆಯದು. ಈ ಸಭಾ ಮಂಟಪದಲ್ಲಿ ರಿಪುಕುಲ ಬಾಧಿರೆಗಳ ವಿಜಯ ಭಯಂಕರವನ್ನು ಅರಿಯದೆ ಬಂದವರಿಗೆ ತಾಡಂತ ಕೇಳುವವನು ನೀನು ಎನಗಾದರೂ ಸಜ್ಜನ ಸಾರಥಿ ಸಾರಥಿ ಅನ್ನುತ್ತಾರೆ. ನಾವುದಾರು ತಮ್ಮ ನಾಮಾಂಕಿತವೇನು ರಾಜ ರವಿ ಕೋಟಿ ತೇಜ ಸಾರಥಿ ರಾಜೇಂದ್ರ ಗೋಪತಿ ಎನ್ನ ನಾಮಾಂಕಿತವ ಕೇಳುವ ಧೈರ್ಯವು ನಿನ್ನಲ್ಲಿ ಉದ್ಭವಿಸಿದೆ. ಹೌದು ಬುದ್ಧಿ. ಹಾಗಾದರೆ ಎತ್ತ ಕಡೆ ಬರುವಂತ ನಾನು ಸಾರಥಿ ಈರೇಳು ಲೋಕದೋಳು ಸಪ್ತ ಕುಲಾದ್ರಿಯ ದೀಪದೋಳು ರಜತಾದಿ ಪರ್ವತದ ಅಗ್ರಭಾಗದಲ್ಲಿ ಅಧಿಪತಿಯಾಗಿರ್ತಕ್ಕಂಥ ಸಾಂಬ ಶಿವನನ್ನು ಮೆಚ್ಚಿಸಿ ಪಾಶುಪಶಾಸ್ತ್ರವನ್ನು ಪಡೆದು ಯಾದರಿಗೆ ಬರುವ ವೈರಿಗಳ ಕತ್ತರಿಸುತ್ತ ಶಹಬ್ಬಾಸರನ್ನು ರಕ್ಷಿಸುತ್ತ ಪಾಂಡುರಾಜನ ಪತ್ನಿ ಕುಂತಿದೇವಿಯ ಉದರದಲ್ಲಿ ಮಧ್ಯಮ ಪಾಂಡವರಾಗಿ ಜನಿಸಿ ಜಗದ್ವಿಖ್ಯಾತ ಧನುರ್ಧಾರಿ ಎಂದು ಹೆಸರು ಪಡೆದಿರತಕ್ಕಂಥ ಅದಲ್ಲದೆ ಗಂಡನೆಂದು ಗುರುದನ್ನು ಪಡೆದಿರ್ತಕ್ಕಂಥ
ಮಂದಿರಕ್ಕೆ ಬಂದ ತಾತ್ಪರ್ಯನ ದೊರೆಯೇ ಸಿಂಹದ ಮರಿಯೇ ಯಾರೈ ಸಾರಥಿ ರಾಜೇಂದ್ರ ಭೂಪತಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದು ಬುದ್ಧಿ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಮರಳಿ ಹಸ್ತಿನಾಪುರಕ್ಕೆ ಬಂದು ನಮ್ಮ ರಾಜ್ಯ ಭೂಮಿ ಸೀಮೆಯನ್ನು ಕೇಳಿದರೆ ಕೊಡುವುದಿಲ್ಲೆಂಬ ವಾರ್ತೆಯನ್ನು ಕೇಳಿ ಕ್ರೋಧಾಗ್ನಿಯನ್ನು ತಾಳಿ ಶಾಪರಾದ ಧರ್ಮರಾಜನ ಆಜ್ಞೆಯನ್ನು ಪಾಲಿಸಲು ಇಲ್ಲಿಗೆ ಬರೋಣವಾಯ್ತು ಕಂಡೆ ಆ ಸಾರಥಿ ಅಂದ್ರೆ ಚಿಂತವಿಲ್ಲ ಅಲ್ಲೇ ತಮ್ಮ ಬಲಭಾಗದಾಗಿದ್ದಿರ್ತಾರೆ ನೋಡಿಕೊಳ್ಳಿರಿ ಎರಡು ಮಾತನಾಡಿಕೊಳ್ಳಿರಿ ನಮೋ ನಮೋ ಶ್ರೀಕೃಷ್ಣ ನಿಮ್ಮ ಪಾದಾರವಿಂದಕ್ಕೆ ಈ ಧರ್ಮ ಭೀಮಾರ್ಜುನರು ವಂದಿಸೋರು ರಮಣ ಮಾಡುವಂತ ಕಾರಣ ನಿಮಗೆ ಆಶೀರ್ವಾದವಾಗಲಿ ಹೇಳುವಂತವರು ಈ ಕುಂತಿ ಪುತ್ರರೇ. ಹೇ ಶ್ರೀಕೃಷ್ಣ ಪರಮಾತ್ಮರೇ ಕೇಳುತ್ತೇವೆ ಕೇಳುವಂತವರಾಗಿ ಅದೇ ನೀವು ಚೆನ್ನಾಗಿ ಕೇಳುವಂತವರಾಗಿ ಕವರವರು ಯಾಮಾಗೆ ಕವರವರು ಯಾಮಾಗೆ ಕಾಡು ಯಾದ ಕೋಕೇತ ಕವರವರು ಯಾಗೆ ಕವರವರು ಯಾಗೆ ಕಾಡು ಯಾದ ಕೋಕೇತ ಕವರವರು ಯಾಮಾಗೆ ಕವರವರು ಯಾಮಾಗೆ ಕಾಡು ಯಾದ ಕೋಕೇತ ಹಸ್ತಿನಾವತಿ ಅರಸನಾದ ಶ್ರೇಷ್ಠ ದುರ್ಯೋಧನ ಈ ಭೀಮಾರ್ಜುನನಿಗೆ ಅಗ್ರಜನಾಗಿ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಇವರಿಗೆ ಬಂದು ನಮ್ಮ ರಾಜ್ಯ ಭೂಮಿಯನ್ನು ಕೇಳಿದರೆ ಕೊಡುವುದಿಲ್ಲ ಅಂತ ಹೇಳಿದರು. ಹೇ ಮುರಾರಿ, ಈ ಎಲ್ಲ ಅನುಜರಿಗೆ ಇನ್ನಷ್ಟು ಕಟ್ಟನ್ನು ಪಟ್ಟು ನಾನು ಈ ಚಿಂತೆಯಲ್ಲಿ ಬಳಲುತ್ತಿರುವೆ. ಹೇ ಮುರಾರಿ, ಇದಕ್ಕೆ ಮುಂದಿನ ಆಲೋಚನೆ ಏನಿರುವುದು ಹೇಳಿದೆಯ ರಮಣ ಮಾಡುವಂತ ಕಾರಣ. ಹೇ ಧರ್ಮನಂದನ, ನೀನು ಇಷ್ಟು ಚಿಂತೆ ಮಾಡುವ ಕಾರಣವಿಲ್ಲ. ಒಳ್ಳೆಯದು. ನಾನಿದ್ದೇನೆ. ಆ ದುಷ್ಟ ಕವಲವನು ಯುದ್ಧದ ಮುಖದಿಂದಲೇ ರಾಜ್ಯವನ್ನು ಕೊಡುತ್ತೇನೆಂದು ಹೇಳಿದರಿ. ನೀವು ನಿಮ್ಮ ಬಂಧು ವರ್ಗದವರ ಸೈನ್ಯವನ್ನು ಧರಿಸಿ ಯುದ್ಧಕ್ಕೆ ಸಿದ್ಧರಾಗಿರಿ. ಧರ್ಮರಾಜ ನಿರ್ಮಲ ತೇಜ, ಏನೂ ಚಿಂತೆವಿಲ್ಲ. ಹೇ ಧರ್ಮರಾಜನೇ, ನಾನು ಬಂದು ಬಹಳ ವೇಳೆ ಆಯಿತು. ಒಳ್ಳೆಯದು. ಹೋಗಿ ಬರೆಯುವನು ಧರ್ಮರಾಜ ನಿರ್ಮಲ ತೇಜ. ಏನೂ ಚಿಂತೆವಿಲ್ಲ, ಹೋಗಿ ಬರುವಂತವರಾಗಿದೆ. ಹೇ ಎಲ್ಲ ಅನುಜರಾದ ಭೀಮಾರ್ಜುನಾದಿಗಳಿಗ ಹೇ ಕೃಷ್ಣ ಪರಮಾತ್ಮರು ಹೇಳಿದಂತೆ ನಮ್ಮ ಬಂಧು ವರ್ಗದವರಾದ ವಿರಾಟ ಶಲ್ಯ ಕುಂತಿ ಭೋಜ ತ್ರಿಪದ ರಾಜ ಮೊದಲಾದ ಕಡೆ ಹೋಗಿ
ಏನೋ ಚಿಂತವಿಲ್ಲ. ಹಲೋ ಹಲೋ, ಕಲಾ ಪ್ರೇಮಿಗಳಲ್ಲಿ ಸಮಯ ಪ್ರಾರ್ಥನೆ.